ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಮೊಟ್ಟ ಮೊದಲು ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹಾಗೂ ಮತ್ತೊಂದು ಆವೃತ್ತಿ ಅವಕಾಶವನ್ನು ಒದಗಿಸಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದಿಸುವನಾಗಿದ್ದೇನೆ. ಇಂದು ಖರ್ಜೂರ ಗರಿಗಳ ಭಾನುವಾರ. ಈ ಖರ್ಜೂರ ಗರಿಗಳ ಭಾನುವಾರ ಅನ್ನುವಂಥದ್ದು ಆಂಗ್ಲ ಭಾಷೆಯಲ್ಲಿ ಪಾಮ್ ಸಂಡೇ ಎಂಬುದಾಗಿ ಕರೆಯಲ್ಪಡುತ್ತದೆ. ಈ ದಿನದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾದಂಥ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವ. ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆ ಪುಸ್ತಕ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಅದರಲ್ಲಿ 4ನೇ ವಚನಗಳಿಂದ 9 ವಚನಗಳು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದು ಆಯಿತು. ಆ ಮಾತು ಏನೆಂದರೆ, ಚಿಯೋನ್ ನಗರಿಗೆ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರೆಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು ಎಂಬುದಾಗಿ. ದೇವರು ಪ್ರೀತಿಸುವಂಥ ದೇವ ಜನಗಳೇ, ಈ ಒಂದು ಖರ್ಜೂರ ಗರಿಗಳ ಭಾನುವಾರ ದಿನದಂದು ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಆತನು ಅರಸನ, ಶಾಂತಿಯ ಅರಸನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಯೆರೂಸಲೇಮನ್ನು ಅರಸನ ರೀತಿಯಲ್ಲಿ ಪ್ರವೇಶ ಮಾಡುವಂಥ ಒಂದು ಸನ್ನಿವೇಶವನ್ನು ನಾವೀಗ ಕಣ್ ತುಂಬಿಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಸೇವೆಯ ಕಾಲಾವಧಿಯನ್ನು ಮುಗಿಸಿ ಮುಂದಿರ್ತಕ್ಕಂಥ ಶ್ರಮ ಮರಣಗಳನ್ನು ಎದುರಿಸುವುದಕ್ಕಾಗಿ ಸಿದ್ಧನಾಗಿರ್ತಕ್ಕಂಥ ದಿನ ಅದು ಈ ಖರ್ಜೂರ ಗರಿಗಳ ಭಾನುವಾರದ ದಿನ. ಈ ದಿನದಲ್ಲಿ ಯೇಸು ಸ್ವಾಮಿ ಕತ್ತೆಯ ಮರೆಯ ಮೇಲೆ ಅರಸನಂತೆ ಯೆರೂಸಲೇಮನ್ನು ಪರಿದರ್ಶಿಸುವ ಮುಂಚಿತವಾಗಿ ಯಹೂದ್ಯರಿಗೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಶಿಷ್ಯರಿಗೆ ಆದರಣೆಯನ್ನು ಹೇಳಿ ಮಾತ್ರವಲ್ಲದೆ ಕರ್ತನ ರಾತ್ರಿ ಭೋಜನವನ್ನು ಸ್ಥಾಪಿಸಿ ಗೆತ್ಸೆಮನೆ ತೋಟದಲ್ಲಿ ಹೋರಾಡಿ ಪ್ರಾರ್ಥಿಸಿ ತನ್ನ ರಕ್ತದ ಬೆವರನ್ನು ದೊಡ್ಡ ಹನಿಯೋಪಾದಿಯಲ್ಲಿ ಭೂಮಿಯಲ್ಲಿ ಸುರಿಸಿ ಆ ಗೆತ್ಸೆಮನೆ ತೋಟದಿಂದ ಕತ್ತೆಯ ಮರಿಯ ಮೇಲಿನ ಕೂತುಕೊಂಡು ಶಾಂತಿಯ ರಾಜನಾದಂಥ ಅರಸನಾದಂಥ ಯೇಸು ಕ್ರಿಸ್ತನು ಆ ಒಂದು ಸಮಯದಿಂದ ಯೆರೂಸಲೇಮನ್ನು ಪ್ರವೇಶ ಮಾಡುವಂಥ ಒಂದು ಸನ್ನಿವೇಶ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಯೇಸು ಕ್ರಿಸ್ತನು ತಾನು ಮಾಡಿದಂಥ ಸೇವೆಯ ನಿಮಿತ್ತವಾಗಿ ಉಳಿದಂಥ ಇನ್ನೂ 5 ದಿವಸಗಳಲ್ಲಿ ತಾನು ದೇವರೇ ವಾಗ್ದಾನ ಮಾಡಲ್ಪಟ್ಟಂತೆ, ವಾಕ್ಯವೇ ತಿಳಿಸಲ್ಪಟ್ಟಂತೆ, ಪ್ರವಾದನೆ ನುಡಿಸಲ್ಪಟ್ಟಂತೆ ಯೇಸು ಕ್ರಿಸ್ತನು ಇನ್ನು ಕೇವಲ 5 ದಿನಗಳಲ್ಲಿ ಶಿಲುಬೆಯ ಆರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ತಾನು ಅನುಭವಿಸಬೇಕಾಗಿರ್ತಕ್ಕಂಥ ಶ್ರಮ ದಿನಗಳನ್ನು ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದು ವಿಶೇಷವಾಗಿ ಖರ್ಜೂರ ಗರಿಗಳ ಭಾನುವಾರ. ಈ ಭಾನುವಾರದ ದಿನದಲ್ಲಿ ವಿಶೇಷವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ವಾಕ್ಯ ಧ್ಯಾನಾವಳಿಗಳನ್ನು ಓದಿ ನೋಡುವಾಗ ಜನರೆಲ್ಲರೂ ಯೇಸು ಸ್ವಾಮಿಯನ್ನು ಅಲ್ಲಿ ಮೆರವಣಿಗೆಯಾಗಿ ಕರೆದುಕೊಂಡು ಬರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಇದು ಇವತ್ತು ಅವನು ಯೆರೂಸಲೇಮನ್ನು ಪ್ರವೇಶ ಮಾಡುವಂಥ ದಿನವಾಗಿರುವುದರಿಂದ ನಾವು ಧ್ಯಾನಿಸಲಿಕ್ಕಿರುವಂಥ ವಾಕ್ಯ ಭಾಗ ಇದಾಗಿರುತ್ತದೆ. ನನ್ನ ಪ್ರೀತಿಯುಳ್ಳ ದೇವ ಜನಗಳೇ, ಇದಕ್ಕಿಂತಲೂ ಮುಂಚಿತವಾಗಿ ದೇವರ ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲು ಅನ್ನುವಂಥದ್ದು ಒಂದು ಚಿಕ್ಕ ರಾಜ್ಯ. ಈ ಚಿಕ್ಕ ರಾಜ್ಯವಾಗಿರ್ತಕ್ಕಂಥ ಈ ರಾಜ್ಯಕ್ಕೆ ದೇವರೇ ಅರಸನು. ಕಾಲಾನಂತರ ಬರುವಾಗ ಸೌಲನು ಮೊಟ್ಟ ಮೊದಲ ಅರಸ, ತದನಂತರ ದಾವೀದ, ತದನಂತರ ಸೊಲೊಮೋನ, ಆಮೇಲೆ ಯೆರೊಬ್ಬಾಮನು, ಹೀಗೆ ಅರಸರಾಗಿ ಆಳಿದರು. ನಂತರ ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ದಾವೀದನ ವಂಶದಲ್ಲಿ ಜನಿಸಿ ಬಂದು ತನ್ನ ಜೀವಿತವನ್ನು ನೋಡುವಾಗ ಆತನು ಹುಟ್ಟಿದ್ದು ಒಂದು ಬಡಗಿಯ ಮನೆಯಲ್ಲಿ. ಸಾಧಾರಣವಾದಂಥ ಜೀವಿತ. ಜನರೆಲ್ಲರೂ ಆತನನ್ನು ಬಡಗಿಯ ಮಗನು ಎನ್ನುವಂಥ ಮಾತನ್ನು ಕರೆಯುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಯೇಸು ಎಲ್ಲವನ್ನು ಸಹಿಸಿಕೊಂಡು ಸಮಾಧಾನದಿಂದ ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದಂಥ ದಿನಗಳನ್ನು ನೆನಪು ಮಾಡಿಕೊಳ್ತೇವೆ. ಅದಕ್ಕೂ ಮಾತ್ರವಲ್ಲ, ಆ ಒಂದು ಸಂದರ್ಭದಲ್ಲಿ ಇಸ್ರಾಯೇಲರು ದೇವರಿಗೆ ದ್ರೋಹಿಗಳಾಗಿ ನಡ್ಕೊಂಡ ಕಾರಣಕ್ಕಾಗಿ ಅವರು ಬಾಬೇಲಿಗೆ ಸೆರೆಗೆ ಒಯ್ಯಲ್ಪಟ್ಟಂಥ ಸಂದರ್ಭದಲ್ಲಿ ಆದರೆ ಇಸ್ರಾಯೇಲರಿಗೆ ಆ ಇಸ್ರಾಯೇಲ್ ರಾಜ್ಯದ ಮೇಲಿದ್ದಂಥ ಕಾಳಜಿ, ಆ ಒಂದು ಪ್ರೀತಿ ಅವರನ್ನು ಬಿಟ್ಟು ಹೋಗಲಿಲ್ಲ. ಆದಾಗ್ಯೂ ಕೂಡ ಯೇಸು ಸ್ವಾಮಿ ನೋಡುವಾಗ ಅವನು ಈ ಲೋಕದಲ್ಲಿ ಜನಿಸಿ ಬಂದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ದಾವೀದನ ವಂಶದಿಂದ ಹುಟ್ಟಿ ಬಂದ ನಂತರ ದೇವರೇ ಸ್ವತಃ ಆತನನ್ನು ಆರಿಸಿಕೊಂಡು ನೋಡುವಾಗ ಈತನು ನನ್ನ ಮಗನು,
ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿ ನೋಡುವಾಗ ಯೇಸು ಕ್ರಿಸ್ತನನ್ನು ದೇವರು ವಾಕ್ಯ ನೋಡುವ ಪ್ರಕಾರ 30ನೇ ವರ್ಷಕ್ಕೆ ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು. ಈ ದೀಕ್ಷಾ ಸ್ನಾನ ಅನ್ನುವಂಥದ್ದು ಯೇಸು ಕ್ರಿಸ್ತನ ಸೇವೆಗೆ ಒಂದು ಪಟ್ಟಾಭಿಷೇಕ. ಈ ಪಟ್ಟಾಭಿಷೇಕವನ್ನು ಹೊಂದಿದ್ದಂಥ ಯೇಸು ಸ್ವಾಮಿ ಅದನ್ನು ಸ್ಥಾಪಿಸಿದನು. ಆ ಸ್ಥಾಪಿಸಿದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು 5,000 ಜನರಿಗೆ ಊಟ ಮಾಡಿಸಿದಾಗ, 5 ರೊಟ್ಟಿ 2 ಮೀನುಗಳಲ್ಲಿ 5,000 ಜನರಿಗೆ ಊಟ ಮಾಡಿಸಿದಾಗ ಜನರೆಲ್ಲರೂ ಆತನನ್ನು ರಾಜನನ್ನಾಗಿ ಮಾಡಲು ಹುಡುಕಾಡಿದರು. ಆದರೆ ಯೇಸು ಸ್ವಾಮಿ ಸಿಕ್ಕಲಿಲ್ಲ. ತದನಂತರ ನೋಡುವಾಗ ಬರುವಂಥ ಸಂದರ್ಭಗಳಲ್ಲಿ ನೋಡುವಂಥ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮಾಡುತ್ತಾ ಬರುವಂಥ ರೀತಿಯಲ್ಲಿ ನೋಡುವಾಗ ಒಂದು ದಿನ ಈ ಒಂದು ಖರ್ಜೂರದ ಗರಿಗಳ ಭಾನುವಾರ ದಿನದಂದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ ಕತ್ತೆ ಮತ್ತು ಕತ್ತೆಯ ಮರಿಯನ್ನು ತರಿಸಿ ಆ ಕತ್ತೆಯ ಮರಿಯ ಮೇಲೆ ಯೇಸು ಸ್ವಾಮಿ ಹತ್ತಿಕೊಂಡು ಬರುವಂಥ ವಿಶೇಷವಾದಂಥ ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಆ ಒಂದು ಸಮಯ ಗೆತ್ಸೆ ಮನೆಯ ತೋಟದಿಂದ ಅಲ್ಲಿ ಬೆಥೆಸ್ದ ಕೊಳದವರೆಗೂ ಕೂಡ ಬರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ವಿಶೇಷ ಏನಪ್ಪ ಅಂತಂದರೆ ಆ ಕತ್ತೆಯ ಮರಿಯ ಮೇಲೆ ಯಾರೂ ಹತ್ತಿರಲಿಲ್ಲ, ಯೇಸು ಮಾತ್ರ ಹತ್ತಿದನೆಂಬುದಾಗಿ ನಾವು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಅದನ್ನು ಹತ್ತಿಕೊಂಡು ಬರುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನನ್ನು ಆ ಜನಗಳು ಮೆರವಣಿಗೆಯಾಗಿ ಕರೆದುಕೊಂಡು ಬರುವಾಗ ಅಂಥ ಸಂದರ್ಭದಲ್ಲಿ ಜನರೆಲ್ಲರೂ ಆತನಿಗೆ ಕೂಗುವಂಥ ಶಬ್ದ ಏನಾಗಿತ್ತಂದರೆ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ದೇವರ ಮೇಲಿನ ಲೋಕಗಳಲ್ಲಿ ಮಹಿಮೆ ಎಂಬುದಾಗಿ ಅವರು ಅರ್ಪಡಿಸುತ್ತಾ ಕುಣಿದಾಡುತ್ತಾ ಆತನನ್ನು ಹೋಸನ್ನ ಹೋಸನ್ನ ಎಂಬುದಾಗಿ ಕರೆಯುತ್ತಾ ಬರ್ತಾ ಇದ್ದರು. ಆ ಬರುವಂಥ ಸಂದರ್ಭದಲ್ಲಿ ನೋಡುವಾಗ ಸಹಸ್ರಾರು ಜನರು ಸೇರಿ ಬಂದಿದ್ದರು. ಆ ಸೇರಿ ಬಂದಂಥ ಜನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ 3 ಪ್ರಕಾರದ ಜನರ ಗುಂಪನ್ನು ನಾವು ನೋಡ್ತೇವೆ. ಆ 3 ಪ್ರಕಾರದ ಜನರು ನೋಡುವಾಗ ಮೊಟ್ಟ ಮೊದಲನೇ ಆ ಜನರ ಗುಂಪು ಅದು ಪುರಸ್ಕಾರದ ಜನರ ಗುಂಪು ಮೊಟ್ಟ ಮೊದಲನೇ ಗುಂಪಾಗಿರುತ್ತದೆ. ಈ ಪುರಸ್ಕಾರ ಮಾಡುವಂಥ ಜನರ ಗುಂಪು ಯಾರಿರ್ತಾರಂದರೆ, ಅಲ್ಲಿ ಆ ಜನಗಳ ಗುಂಪಿನಲ್ಲಿದ್ದಂಥ ಜನಗಳು ನೋಡುವಾಗ ಯೇಸು ಸ್ವಾಮಿ ಅನೇಕ ರೀತಿಯಾದಂಥ ದೆವ್ವಗಳನ್ನು ಬಿಡಿಸಿದಂಥ ಜನಗಳು ಅಲ್ಲಿದ್ದರು, ರೋಗದಿಂದ ಸ್ವಸ್ಥತೆಯನ್ನು ಹೊಂದಿದವರು ಅಲ್ಲಿದ್ದರು, ಕುರುಡರು ಕಣ್ಣು ಕಂಡುಕೊಂಡವರು ಕೂಡ ಅಲ್ಲಿದ್ದರು, ಕುಂಟರಿಗೆ ಕಾಲು ಬಂದವರು ಕೂಡ ಅಲ್ಲಿದ್ದರು. ಅಷ್ಟು ಮಾತ್ರವಲ್ಲ, ತರತರದ ಬೇನೆಗಳ ರೋಗಗಳ ಮೂಲಕವಾಗಿ ಬಿಡುಗಡೆ ಹೊಂದಿರತಕ್ಕಂಥ ಜನಗಳು ಆ ಪುರಸ್ಕಾರದ ಜನರ ಗುಂಪಿನಲ್ಲಿ ಕೂಗುತ್ತಾ ಅರ್ಭಟಿಸುತ್ತಾ ಬರುತ್ತಾ ಇದ್ದರು. ಅಷ್ಟು ಮಾತ್ರವಲ್ಲ, ಮಾರ್ತ ಮರಿಯಳ ಸಹೋದರನಾಗಿರ್ತಕ್ಕಂಥ ಲಾಜರ್ನು ಕೂಡ ಸತ್ತು 4ನೇ ದಿವಸದಲ್ಲಿ ಎದ್ದು ಬಂದಂಥ ಲಾಜರ್ನು ಕೂಡ ಆ ಒಂದು ಪುರಸ್ಕಾರದ ಗುಂಪಿನಲ್ಲಿ ಇದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಈ ಎಲ್ಲ ಜನಗಳು ಯೇಸುವನ್ನು ಪುರಸ್ಕಾರದ ಗುಂಪಿನಲ್ಲಿ ಸೇರಿಕೊಂಡು ಆತನನ್ನು ಹೊಗಳುತ್ತಾ ಕೊಂಡಾಡುತ್ತಾ ಬರುವಂಥ ಸಂದರ್ಭದಲ್ಲಿ ಇಲ್ಲಿರತಕ್ಕಂಥ ಜನ ಕೂಗಾಡ್ತಾ ಇದ್ದರು, ಮೇಲಾಗಿ ಅರಚ್ತಾ ಇದ್ರು. ಅದನ್ನೆಲ್ಲ ನೋಡುವಾಗ ಇವರು ಆ ಸಮಯದಲ್ಲಿ ಒಂದೇ ಒಂದು ಮಾತು ನೋಡುವಾಗ ಆ ಪುರಸ್ಕಾರದ ಜನ ಯೇಸು ಸ್ವಾಮಿ ಮಾಡಿದಂಥ ಉಪಕಾರನ ಸ್ಮರಿಸಿ ಎಷ್ಟೋ ಸಂದರ್ಭದಲ್ಲಿ ಆ ರೀತಿ ಅಲ್ಲಿ ಕೂಗಾಡುವುದನ್ನು ನೋಡ್ತಾ ಇದ್ದೇವೆ, ಮೆರವಣಿಗೆಯಾಗಿ ಬರುವುದನ್ನು ನೋಡ್ತಾ ಇದ್ದೇವೆ, ಗರಿಗಳನ್ನು ಹಿಡ್ಕೊಂಡು ಹೋಸನ್ನ ಎಂಬುದಾಗಿ ಬರುವುದನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಅಲ್ಲಿದ್ದಂಥ ಆ ಜನರು ಸ್ವಲ್ಪ ದಿವಸ 4 ದಿವಸ ಆದಮೇಲೆ ಆ ಜನ ಅಲ್ಲಿ ಕಾಣಿಸಲೇ ಇಲ್ಲ. ಇದು ಇಲ್ಲಿ ಪುರಸ್ಕಾರ ಮಾಡಿದಂಥ ಗುಂಪಿನಲ್ಲಿದ್ದಂಥ ಜನಗಳು. ಆದರೆ 2ನೇ ಗುಂಪಿನ ಜನಕ್ಕೆ ನಾವು ಬರುವಾಗ ಈ 2ನೇ ಗುಂಪಿನ ಜನ ತಿರಸ್ಕಾರ ಮಾಡಲು ಸೇರಿ ಬಂದಂಥ ಜನ. ಈ ತಿರಸ್ಕಾರ ಮಾಡಲು ಬಂದಂಥ ಜನ ಯಾರಪ್ಪ ಅಂತಂದರೆ, ಯೇಸು ಸ್ವಾಮಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ನೋಡುವಾಗ ಆ ಗುಂಪಿನಲ್ಲಿಯೇ ಇದ್ದಂಥ ಈ ಒಂದು ಗುಂಪು ಯೇಸುವನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕೆಂಬುದಾಗಿ ಕಾಯುತ್ತಿರುವಂಥ ಜನ. ಆ ಜನರ ಗುಂಪು ನೋಡುವಾಗ ತನ್ನ ಶಿಷ್ಯರು ಮತ್ತು ಅಲ್ಲಿದ್ದಂಥ ಜನಗಳೆಲ್ಲರೂ ಕೂಡಿ ಆತನನ್ನು ಕೂಗುತ್ತಾ ಮೆರವಣಿಗೆಯಾಗಿ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆ ಪರಿಸಾಯರು, ಸದ್ದುಕಾಯರು, ಮಾತ್ರವಲ್ಲದೆ ಓಲೆಕಾರರು, ಕಾಕಪೋಕರರು, ಈ ಪರಿಸಾಯರು ಇವರೆಲ್ಲರೂ ಇರುವಂಥ ಸಂದರ್ಭದಲ್ಲಿ ಆ ಯೇಸು ಸ್ವಾಮಿಯ ಜನರ ಮುಂದೆ ಬರ್ತಕ್ಕಂಥ ಆ ಸನ್ನಿವೇಶವನ್ನು ಕಂಡು ತಮ್ಮ ಒಂದು ಸ್ಥಿತಿಗೆ ತಮಗಿರ್ತಕ್ಕಂಥ ಒಂದು ದೊಡ್ಡ ಆಡಳಿತಕ್ಕೆ ಚ್ಯುತಿ ಬಂದಿತ್ತೇನೋ ಅನ್ನುವಂಥ ರೀತಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ಉಗ್ರ ಕೋಪದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಗುಂಪಿನಲ್ಲಿದ್ದಂಥ ಜನರಿಗೆ, ಬೋಧಕನೇ, ಈ ನಿನ್ನ ಶಿಷ್ಯರಿಗೆ ಕೂಗುವುದನ್ನು ನಿಲ್ಲಿಸುವುದಕ್ಕೆ ಹೇಳು ಅಂತಂದಾಗ ಅದಕ್ಕೆ ಆತನು, ಯೇಸು ಸ್ವಾಮಿ, ಇವರು ಸುಮ್ಮನಾದರೆ ಕಲ್ಲುಗಳು ಕೂಡ ಕೂಗುತ್ತವೆ ಎಂಬುದಾಗಿ ಹೇಳುವಂಥ ಸನ್ನಿವೇಶವನ್ನು ಕೂಡ ನಾವು ಅಲ್ಲಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವ ಜನಗಳೇ, ಆ ಒಂದು ಜನರ ಗುಂಪಿನಲ್ಲಿ ಎಲ್ಲರೂ ಇದ್ದಾರೆ. ದೇವರಿಂದ ಅದ್ಭುತ ಕಾರ್ಯಗಳನ್ನು ಹೊಂದಿದವರು ಇದ್ದಾರೆ, ಆತನನ್ನು ವಿರೋಧಿಸುವವರು ಇದ್ದಾರೆ. ಅಂಥ ವಿರೋಧಿಗಳಲ್ಲಿ ಈ ಜನರಿದ್ದಾರೆ.
ಆವಾಗ ಅವರು ಆ ಸಮಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಆ ಯೇಸು ಸ್ವಾಮಿಗೆ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಅವರು ಹೇಗಾದರೂ ಮಾಡಿ ಇವನನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕನ್ನುವಂಥ ಕಾಯುತ್ತಿರುವಂಥ ಜನ. ಇದು ತಿರಸ್ಕಾರದ ಗುಂಪಿನಲ್ಲಿದ್ದಂಥ ಜನರೆಲ್ಲರೂ ಕೂಗುತ್ತಿರುವಾಗ ಇವರಲ್ಲಿ ಮನಸ್ಸಿನಲ್ಲಿ ಕುದಿತಾ ಇತ್ತು. ಎರಡು ಮನಸ್ಸುಳ್ಳವರಾಗಿ ಇವನನ್ನು ಹುಡುಕ್ತಾ ಇದ್ದರು. ಯಾವಾಗ ಇವನನ್ನು ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡುತ್ತಿರುವಂಥ ಜನವೇ ಈ ಒಂದು ತಿರಸ್ಕಾರ ಮಾಡಿದಂಥ ಜನ. ಈ ಜನರ ಗುಂಪು ನೋಡುವಾಗ ಮುಂದೆ ಬರ್ತಾ ಇದೇ ಗುಂಪಿನಲ್ಲಿ ಬರುವಂಥ ಒಂದು ಜನರ ಗುಂಪು ಯಾವುದಪ್ಪ ಅಂತಂದರೆ ಅದು ಸ್ವೀಕಾರ ಮಾಡಿದಂಥ ಜನರ ಗುಂಪು. ಈ ಸ್ವೀಕಾರ ಮಾಡಿದಂಥ ಜನರ ಗುಂಪು ಅಂತ ನೋಡುವಾಗ ಈ ಸ್ವೀಕಾರ ಮಾಡಿದ ಗುಂಪಿನಲ್ಲಿ ಶಿಷ್ಯರು ಇಲ್ಲ, ಜನರುಗಳು ಸ್ತ್ರೀಯರು ಇಲ್ಲ, ಮಕ್ಕಳು ಸಹ ಇಲ್ಲ. ಹಾಗಿರಬೇಕಾದ್ರೆ ಆ ಸ್ವೀಕಾರ ಮಾಡಿದಂಥ ಗುಂಪಿನ ಜನ ಯಾರು? ನಮ್ಮಷ್ಟಕ್ಕೆ ನಾವೇ ಆಲೋಚನೆ ಮಾಡೋಣ. ಸೇರಿ ಬಂದಂಥ ಜನಗಳೆಲ್ಲರೂ ಮೆರವಣಿಗೆಯಾಗಿ ಕೂಗುತ್ತಾ ಬರುವಂಥ ಸಂದರ್ಭದಲ್ಲಿ ಈ ಪ್ರಕಾರದ ಜನಗಳು ಇದ್ದಾರೆ ಎಂಬುದಾಗಿ ಈ ಒಂದು ಸನ್ನಿವೇಶವನ್ನು ನೋಡುವಾಗ ಗೊತ್ತಾಗ್ತಾ ಇದೆ. ಆ ಸ್ವೀಕಾರ ಮಾಡಿದಂಥ ಜನರ ಗುಂಪು ಎಂಥದ್ದು ಎಂಬುದನ್ನು ನೋಡುವಾಗ ಅಲ್ಲಿ ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯ ಜೊತೆಗೆ ಎಡಗಡೆ ಮತ್ತು ಬಲಗಡೆ ತೂಗು ಹಾಕಲ್ಪಟ್ಟಿರ್ತಕ್ಕಂಥ ಕಳ್ಳರ ಗುಂಪು. ಇದು ಚಿಕ್ಕ ಗುಂಪು. ಈ ಚಿಕ್ಕ ಗುಂಪಿನಲ್ಲಿ ನೋಡುವಾಗ ಎಡಗಡೆ ಇದ್ದವನು ಯೇಸು ಕ್ರಿಸ್ತನನ್ನು ಅವನು ದೂರ್ತಾ ಇದ್ದಾನೆ. ನೀನು ಬರಬೇಕಾದ ಕ್ರಿಸ್ತನೋ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ಕೂಡ ರಕ್ಷಿಸು ಎಂಬುದಾಗಿ ಆ ಕಳ್ಳನು ದೂರ್ತಾ ಇದ್ದಾನೆ. ಹಾಗೆ ಬಲಗಡೆ ಇರುವಂಥ ಕಳ್ಳನು ಹೇಳ್ತಾ ಇದ್ದಾನೆ, ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇವೆ, ನಾವು ಮಾಡಿದ ತಪ್ಪಿಗೆ ಫಲವನ್ನು ಹೊಂದಿಕೊಂಡಿದ್ದೇವೆ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂಬುದಾಗಿ ಹೇಳಿ ಆತನು ಯೇಸು ಕ್ರಿಸ್ತನ ಬಗ್ಗೆ ಈತನು ನಿಜವಾಗಲೂ ದೇವಕುಮಾರನೆಂಬುದಾಗಿ ತನ್ನಷ್ಟಕ್ಕೆ ತಾನೇ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಕ್ರಿಸ್ತನನ್ನು ಅವನೇನು ಮಾಡ್ತಾನೆ ಅಂದರೆ ಹೃದಯಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಗುಂಪಿನಲ್ಲಿ ಆ ಕಳ್ಳನು ಯೇಸು ಕ್ರಿಸ್ತನನ್ನು ದೇವಕುಮಾರನು ಎಂಬುದಾಗಿ ನಂಬಿದಾಗ, ಕರ್ತನೇ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾನೆ. ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಕೂಡ ಈ ಹೊತ್ತೇ ನನ್ನ ಸಂಗಡ ನೀನು ಪರದೇಶಿನಲ್ಲಿ ಇರುವಿ ಎಂಬುದಾಗಿ ಆ ಮಾತನ್ನು ಆ ಕಳ್ಳನಿಗೆ ಹೇಳ್ತಾನೆ. ಈ ಒಂದು ಚಿಕ್ಕ ಗುಂಪಿನಲ್ಲಿ ನಾವು ನೋಡುವಾಗ ಇಲ್ಲಿ ಮುಖ್ಯವಾಗಿ ಇಬ್ಬರು ಕಳ್ಳರ ಮಧ್ಯದಲ್ಲಿ ಯೇಸು ಸ್ವಾಮಿ ತೂಗುತ್ತಿರುವಾಗಲೂ ಕೂಡ ತನ್ನ ಸೇವೆಯನ್ನು ಬಿಡಲಿಲ್ಲ. ಅಲ್ಲಿಯೂ ಕೂಡ ಆ ಕಳ್ಳನು ಕೇಳಿದಂಥ ಸಂದರ್ಭದಲ್ಲಿ ಅವನು ನೆನಪು ಮಾಡಿಕೊಳ್ತಾ ಇದ್ದಾನೆ, ಈ ಹೊತ್ತೇ ನನ್ನ ಸಂಗಡ ನೀನು ಪರಲೋಕ ರಾಜ್ಯದಲ್ಲಿ ಇರುತ್ತಿ ಎಂಬುದಾಗಿ. ಆವಾಗ ಆ ಕಳ್ಳನು ಸಂತೋಷವುಳ್ಳವನಾಗ್ತಾನೆ. ಪ್ರೀತಿಯುಳ್ಳ ದೇವ ಜನಗಳೇ, ಯೇಸು ಸ್ವಾಮಿಯೊಟ್ಟಿಗೆ ಮೆರವಣಿಗೆಯಾಗಿ ಬರುತ್ತಿರುವಂಥ ಈ ಮೂರು ಪ್ರಕಾರದ ಜನರ ಗುಂಪನ್ನು ನೋಡುವಾಗ ಈ ಜನರ ಗುಂಪಿನಲ್ಲಿ ಪುರಸ್ಕಾರ ಮಾಡುವವರು ಇದ್ದಾರೆ, ತಿರಸ್ಕಾರ ಮಾಡುವವರು ಇದ್ದಾರೆ, ಮಾತ್ರವಲ್ಲದೆ ಸ್ವೀಕಾರ ಮಾಡುವವರು ಇದ್ದಾರೆ. ಈ ಲೋಕದಲ್ಲಿ ಜೀವಿಸುವಂಥ ತಂದೆಯಾದ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟಾಗ ಇಂಥ ಒಂದು ಸನ್ನಿವೇಶ ಕ್ರಿಸ್ತನ ಜೀವಿತದಲ್ಲಿ ಬಂದಿದ್ದಾಗಿದೆ ಎಂಬುದಾಗಿ ನಾವು ನೋಡುವಾಗ ಅದು ಖರ್ಜೂರ ಗರಿಗಳ ಭಾನುವಾರದಿಂದ ಪ್ರಾರಂಭವಾದಂಥ ಈ ಪವಿತ್ರ ವಾರದ ದಿನಗಳಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಆರೋಹಣವಾಗುತ್ತಾ ಮುಂಚಿತವಾಗಿ ಅನೇಕ ರೀತಿಯಾದಂಥ ಶ್ರಮೆಗಳನ್ನು ಅನುಭವಿಸಿದ್ದನ್ನು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ಗೆತ್ಸೆಮನೆ ತೋಟದಲ್ಲಿ ರಕ್ತದ ಬೆವರಿನ ಹನಿ ದೊಡ್ಡದ ಹನಿಯೋಪಾದಿಯಲ್ಲಿ ಬೀಳುವುದನ್ನು ನೋಡುತ್ತೇವೆ. ಕತ್ತೆ ಮರಿಯ ಮೇಲೆ ಬರುವಂಥದ್ದನ್ನು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ವಿರೋಧಿಗಳು ಬಂದು ನಿನ್ನ ಜನರನ್ನು ಸುಮ್ಮನಿರಿಸಿ ಎಂಬುದಾಗಿ ಹೇಳುವಂಥ ಮಾತನ್ನು ನೋಡುತ್ತೇವೆ. ಆದರೆ ಇಲ್ಲಿ ಈ ಮೂರನೇ ಜನರ ಗುಂಪಿನಲ್ಲಿ ಇಬ್ಬರು ಕಳ್ಳರು ಆತನೊಟ್ಟಿಗೆ ಮಾತನಾಡುವಂಥ ಸಂದರ್ಭ ನೋಡುವಾಗ ಒಬ್ಬ ಕಳ್ಳನು ಅವನು ಏನು ಮಾಡ್ತಾನೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾನೆ. ಸ್ವೀಕಾರ ಮಾಡಿಕೊಂಡು ಆತನು ದೇವರನ್ನು ಸ್ತುತಿಸ್ತಾನೆ. ಹಾಗಿರುವಾಗ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ಖರ್ಜೂರದ ಭಾನುವಾರದ ವಿಶೇಷವಾದಂಥ ದಿನದಲ್ಲಿ ನಮ್ಮ ಗುಂಪು ಯಾವುದು? ಪುರಸ್ಕಾರದ ಗುಂಪ, ತಿರಸ್ಕಾರದ ಗುಂಪ ಅಥವಾ ಸ್ವೀಕಾರ ಮಾಡಿದ ಗುಂಪ? ಹಾಗಿರುವಾಗ ನಮ್ಮನ್ನು ನಾವೇ ಇವತ್ತಿನ ದಿವಸ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಆ ಮೂರನೇ ಗುಂಪಿನ ಜನರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣವೇ? ಆ ಕಳ್ಳನಂತೆ ನಾವುಗಳು ನಮ್ಮ ತಪ್ಪು ಪಾಪ ಅಪರಾಧಗಳನ್ನು ಮಾಡಿದಂಥ ದ್ರೋಹಗಳನ್ನು ಕರ್ತನ ಶಿಲುಬೆಯ ಅರಸನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಪಾದಕ್ಕೆ ಒಪ್ಪಿಸಲ್ಪಟ್ಟು ಆ ಶಿಲುಬೆಗೆ ಜಡಿಯಲ್ಪಟ್ಟು ಈ ಕ್ಷಣದಿಂದ ನಾವು ನೂತನ ಸ್ವಭಾವ ಹೊಂದಿಕೊಂಡವರಾಗಿ ಆತನನ್ನು ಸಂಪೂರ್ಣ ಹೃದಯದಿಂದ ಸ್ವೀಕಾರ ಮಾಡಿಕೊಂಡು ಈಗಲೂ ಯಾವಾಗಲೂ ಆತನ ಬರೋಣದವರೆಗೂ ಕೂಡ ಆತನಿಗೆ ಸಾಕ್ಷಿಗಳಾಗಿ ನಾವು ಜೀವಿಸುವುದಕ್ಕೋಸ್ಕರ ದೇವರು ತಾನೇ ಕೃಪೆ ಮಾಡಲಿ ಎಂಬುದಾಗಿ ನಾವು ಇವತ್ತಿನ ದಿವಸ ನಮ್ಮ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವಾಗ, ನಾವು ಸ್ವೀಕರಿಸಿಕೊಳ್ಳುವಾಗ ಕರ್ತನಾಗಿರುವ ಯೇಸು ಸ್ವಾಮಿ
ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡುವನಾಗಿದ್ದಾನೆ. ನಮ್ಮನ್ನು ಆ ರೀತಿಯಲ್ಲಿ ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮನ್ನು ಪರಿಶುದ್ಧ ಮಾಡುವನಾಗಿದ್ದಾನೆ. ಆ ಪರಿಶುದ್ಧನಾಗಿರುವಂಥ ಕ್ರಿಸ್ತನು ಈ ಕ್ಷಣದಿಂದ ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸಲಿ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳೋಣ. ಮಾತ್ರವಲ್ಲದೆ ಈ ಖರ್ಜೂರ ಗರಿಗಳ ಭಾನುವಾರದ ಸಂದೇಶದಲ್ಲಿ ನೋಡುವಾಗ ನಾವು ಕೂತ್ಕೊಂಡಾಗ ಅನಿಸ್ತದೆ, ಆ 3 ಗುಂಪಿನ ಜನರ ಮಧ್ಯದಲ್ಲಿ ನಾನು 3ನೇ ಗುಂಪಿಗೆ ಸೇರಲ್ಪಟ್ಟಿದ್ದೀನಾ ಎಂಬುದಾಗಿ ಸಂಪೂರ್ಣ ಹೃದಯದಿಂದ ನಂಬಿ ಕರ್ತನಲ್ಲಿ ನಾವು ಪ್ರಾರ್ಥಿಸುವುದಾದರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಏನು ಹೇಳ್ತಾನಪ್ಪ ಅಂತಂದರೆ, ನೀವು ನನ್ನನ್ನು ಮನಪೂರ್ವಕವಾಗಿ ಹುಡುಕಲು ಹೋಗುವಿರಿ, ಆಗ ನಾನು ನಿಮಗೆ ಸಿಕ್ಕುವೆನು. ಹುಡುಕಿದಾಗ ನೀವು ಪ್ರಾರ್ಥಿಸಲು ಹೋಗುವಿರಿ, ಆಗ ನಾನು ಮನಪೂರ್ವಕವಾಗಿ ನನ್ನ ಕಿವಿಗಳನ್ನು ನಿಮ್ಮ ಮಧ್ಯದಲ್ಲಿ ಇಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಸ್ವತಃ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ. ವಿಶೇಷ ಏನಪ್ಪ ಅಂತಂದರೆ, ಯೇಸು ಸ್ವಾಮಿ ಇಸ್ರಾಯೇಲ್ ರಾಜ್ಯವನ್ನು ಪ್ರೀತಿಸುವಂಥ ಸಂದರ್ಭದಲ್ಲಿ ಆ ಜನರ ಮೇಲಿದ್ದಂಥ ಪ್ರೀತಿ ನೋಡುವಾಗ ಅವರು ಬಾಬೇಲಿಗೆ ಸೆರೆಗೆ ಹೋಯಲ್ಪಟ್ಟರೂ ಕೂಡ ಆ ರಾಜ್ಯದ ಮೇಲಿದ್ದಂಥ ಪ್ರೀತಿ ಕಳಕಳಿ ಅವರು ಕಡಿಮೆ ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಾಬೇಲಿನಿಂದ ಮತ್ತೆ ತಿರುಗಿ ಬಂದು ಅವರು ತಮ್ಮ ಜೀವಿತವನ್ನು ಅಲ್ಲಿ ಪ್ರಾರಂಭಿಸುವಾಗ ಈ ರೀತಿಯಾದಂಥ ವಾಗ್ದಾನಗಳನ್ನು ದೇವರು ಮಾಡಲಿಕ್ಕಿದ್ದಾನೆ. ಆವತ್ತು ಮಾಡಿದಂಥ ವಾಗ್ದಾನ ಇವತ್ತು ದೇವರು ಮಾಡ್ತಿರುವಾಗ ನಾವು ಆ ವಾಗ್ದಾನಕ್ಕೋಸ್ಕರ ಜೀವಿಸುವಾಗ ದೇವರು ನಮ್ಮ ಹೃದಯದಲ್ಲಿ ನಿಜವಾಗಲೂ ಬಂದು ಜೀವಿಸುವಾತನಾಗಿದ್ದಾನೆ. ಈ ಕ್ಷಣದಲ್ಲಿ ನಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವಾಗ ದೇವರು ಏನು ಮಾಡ್ತಾನೆ ಅಂತಂದರೆ, ಆ ಹೃದಯದಲ್ಲಿ ಬಂದು ನಮ್ಮ ಹೃದಯ ಸಾಮ್ರಾಜ್ಯವನ್ನು ತಾನಾಳುವಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕ್ರೌರತನ ಇದ್ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗುವಂತೆ ದೇವರು ತಾನೇ ಆಶೀರ್ವದಿಸಲಿ. ಮಾತ್ರವಲ್ಲದೆ ಕೃಪೆಯುಳ್ಳ ದೇವರು ಈ ದಿನದಿಂದ ನಮ್ಮನ್ನು ಪವಿತ್ರತೆಯಲ್ಲಿ ನಡೆಸಲಿ. ಆತನಿಗೋಸ್ಕರ ನಾವು ಜೀವಿಸುವಾಗ ವಿಶೇಷವಾದಂಥ ತನ್ನ ಕರಗಳಲ್ಲಿ ಚಿತ್ರಿಸಿಕೊಂಡು ಕಣ್ಣಿನ ಗುಡ್ಡಿಯ ಪಾದದಲ್ಲಿ ಕಾಯ್ದು ಕಾಪಾಡಲಿ ಎಂಬುದಾಗಿ ನಾನು ಕೇಳಿಕೊಳ್ಳುವನಾಗಿ ದೇವರಲ್ಲಿ ವಿಶೇಷವಾಗಿ ಈ ವಾಕ್ಯಗಳನ್ನು ನಮ್ಮ ಎಲ್ಲರ ಹೃದಯದಲ್ಲಿ ದೇವರು ತಾನೇ ಕಾರ್ಯ ಮಾಡುವುದಕ್ಕಾಗಿ ಸಹಾಯ ಮಾಡಲಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ದೇವರು ಹಾಗಾಗಿ ಮಾಡುವಂತೆ ನಮ್ಮೊಬ್ಬೊಬ್ಬರನ್ನು ಯೇಸು ಕ್ರಿಸ್ತನ ಪಾದ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭದಲ್ಲಿ ಈ ಖರ್ಜೂರ ಗರಿಗರ ಭಾನುವಾರ ದಿನದಂದು ನಿನ್ನ ಮಕ್ಕಳಾದ ನಮ್ಮನ್ನು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ನೀನು ಮೆರವಣಿಗೆಯಾಗಿ ಬರುವಂಥ ದೃಶ್ಯವನ್ನು ನಮ್ಮ ಕಣ್ಣು ಮುಂದೆ ತಂದಿರುವುದಕ್ಕಾಗಿ ಸ್ತೋತ್ರ. ಅಲ್ಲಿ ಸೇರಿ ಬಂದಂಥ ಸಾವಿರಾರು ಜನಗಳ ಸಂಖ್ಯೆಯಲ್ಲಿ ದೇವರೇ ನಮ್ಮನ್ನು ಕೂಡ ಅಲ್ಲಿ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ಆ ಜನಗಳ ಹಾಗೆ ನಾವುಗಳು ಕೂಡ ಸ್ವಾಮಿ ನಮ್ಮ ಜೀವಿತದಲ್ಲಿ ಒಂದೊಂದು ಸಾರಿ ಪುರಸ್ಕಾರ ಮಾಡಿದ್ದು ಉಂಟು, ತಿರಸ್ಕಾರ ಮಾಡಿದ್ದು ಉಂಟು. ಆದರೆ ಇವತ್ತಿನ ದಿವಸ ನಾವುಗಳು ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ನಿನಗೋಸ್ಕರ ಜೀವಿಸುತ್ತೇವೆ ಎಂಬುದಾಗಿ ದೃಢ ನಿರ್ಮಾಣದಿಂದ ನಿನ್ನಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ ಸ್ವಾಮಿ. ಯೇಸು ರಾಜ, ಈ ಸಮಯದಲ್ಲಿ ನಿನ್ನ ದಾಸನ ಪ್ರಾರ್ಥನೆ ಕೇಳುವಂಥ ದೇವರು ನೀನಾಗಿದ್ದೀಯಪ್ಪ. ಈ ಪ್ರಾರ್ಥನೆಗೆ ಬೇಕಾದ ಸದುತ್ತರವನ್ನು ಕೃಪೆ ಮಾಡು, ಆಶೀರ್ವಾದ ಮಾಡು ಕರ್ತನೆ. ಸ್ತೋತ್ರ. ನಾನು ಸಂಪೂರ್ಣ ಹೃದಯದಿಂದ ಈ ಸಮಯದಲ್ಲಿ ಕರ್ತನೆ ಕರ್ತನೆ ಈ ಒಂದು ಮಾಧ್ಯಮದ ಮೂಲಕ ವೀಕ್ಷಿಸುತ್ತಿರುವಂಥ ಕೇಳುತ್ತಿರುವಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ ಕರ್ತನೆ. ಸ್ತೋತ್ರ. ಕರ್ತನೆ, ಅವರು ಕೂಡ ಕುಂತು ವಿಚಾರಿಸುವಾಗ ಜ್ಞಾಪಿಸಿಕೊಳ್ಳುವಾಗ ಆ ದೇವರೇ ಪುರಸ್ಕಾರದ ಗುಂಪಿನಲ್ಲಿ ಬಿಟ್ಟು ಹೋದಂಥ ಗುಂಪಿನಲ್ಲಿ ನಾನು ಇರಬಾರ್ದು, ತಿರಸ್ಕಾರದ ಗುಂಪಿನಲ್ಲಿ ನಾನು ಇರಬಾರ್ದು, ಆದರೆ ಕಳ್ಳರ ಗುಂಪಿನಲ್ಲಿದ್ದಂಥ ಸ್ವೀಕಾರದ ಗುಂಪಿನಲ್ಲಿ ಆ ಕಳ್ಳನ ರೀತಿಯಲ್ಲಿ ನನ್ನನ್ನು ನಾನು ಒಪ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ, ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡು, ಅದ್ಭುತ ಮಾಡು ಸ್ವಾಮಿ. ಸ್ತೋತ್ರ. ಈ ಒಂದು ಖರ್ಜೂರ ಗರಿಗಳ ಭಾನುವಾರದ ಸಂದೇಶ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವೀಕೃತರಾಗುವಂತೆ ಸಹಾಯ ಮಾಡು, ಕೃಪೆ ಮಾಡು ಕರ್ತನೆ. ಸ್ತೋತ್ರ. ಈ ಕ್ಷಣದಿಂದ ನನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೀನಪ್ಪ ಸ್ವಾಮಿ. ಪೌಲನು ತನ್ನ ಗಲಾತ್ಯ ಪುಸ್ತಕ 2:20 ಹೇಳಲ್ಪಟ್ಟಿರೋ ಪ್ರಕಾರ ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಜೀವಿಸುವುದು ನಾನಲ್ಲ, ನನ್ನೊಳಗಿರುವ ಕ್ರಿಸ್ತನೇ ಜೀವಿಸುತ್ತಾನೆ ಎಂಬುದಾಗಿ ಹೇಳಿ ಕರ್ತನೆ, ಪೌಲನು ನಿನ್ನ ಸೇವೆಯನ್ನು ಮಾಡಿ ಕರ್ತನೆ ಆಶೀರ್ವಾದ ಹೊಂದಿದಂತೆ ನಾವುಗಳು ಕೂಡ ಆ ರೀತಿಯಾಗಿ ನಮ್ಮೆಲ್ಲ ಪಾಪ ದ್ರೋಹ ಅಪರಾಧಗಳನ್ನು ಬಿಟ್ಟು ನಮ್ಮನ್ನು ನಾವೇ ಶಿಲುಬೆಗೆ ಕರ್ತನೆ ಜಡಿಯಲ್ಪಟ್ಟು ಸ್ವಾಮಿ ನಮ್ಮೆಲ್ಲ ಪಾಪಗಳನ್ನು ಕರ್ತನೆ ಅವುಗಳಿಗೆ ಬಡಿದು ನಾವು ಹೊಸಬರಾಗಿ ನೂತನ ಸೃಷ್ಟಿಯಾಗಿ ಜೀವಿಸುವಂತೆ ಸಹಾಯ ಮಾಡು. ನೀನೇ ಹೇಳಿದ್ಯಪ್ಪ, ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ
ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವಸ್ಥಿತಿಯೆಲ್ಲ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ನೋಡ್ತೀವಪ್ಪ ಸ್ವಾಮಿ. ಹಾಗೆ ಈ ಕ್ಷಣದಿಂದ ನಮ್ಮನ್ನು ನೂತನವಾಗಿ ಮಾರ್ಪಡಿಸಬೇಕೆಂಬುದಾಗಿ ಸದಾಕಾಲಕ್ಕೂ ಜೀವಿಸುವ ಯೇಸು ಕ್ರಿಸ್ತನ ಪರಿಶುದ್ಧ ಪರಿಶುದ್ಧ ಅತಿ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಬೇಡಿ ಕೇಳಿದ್ದೇನೆ ಪರಲೋಕದ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.